ಹರಾಜು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಗಮನಿಸಿರಬೇಕು, ಚೆನ್ನಾಗಿರೋ ಅದೆಷ್ಟೋ ಡಾಂಬರ್ ರಸ್ತೆಗಳು ರಾತ್ರಿ ಕಳೆದು ಹಗಲಾಗೋದ್ರಲ್ಲಿ ಗುಂಡಿಗಳಿಂದ ಕೂಡಿದ ಕಳಪೆ ರಸ್ತೆಗಳಾಗಿ ಹೋಗುತ್ತವೆ. ಗೊತ್ತು ಗುರಿಯಿಲ್ಲದೆ ತೋಡಿದ ಗುಂಡಿಗೆ ಹೇಳೋರು ಕೇಳೋರು ಇರೋದೇ ಇಲ್ಲ. ಆದರೆ ನಗರದ ಬೇಗೂರು ರಸ್ತೆಯಲ್ಲಿರುವ ಎಲೇನಹಳ್ಳಿಯಲ್ಲಿರುವಂತಹ ಆ ಗುಂಡಿ ಇಡೀ ಗೋಲ್ಮಾಲ್ ಅನ್ನ ಬಯಲಿಗೆಳೆಯೋದ್ರಲ್ಲಿ ಪ್ರಮುಖವಾದಂತಹ ಸಾಕ್ಷಿಯಾಗಿದೆ. ಇದು ಕೋಟ್ಯಾಂತರ ರೂಪಾಯಿ ಹಗರಣ. ಹಗರಣಕ್ಕೆ ಜೀವಂತ ಸಾಕ್ಷಿಯಾಗಿದೆ ಗುಂಡಿ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಕೆಯಲ್ಲಿ ಆಗ್ತಿರುವ ಕೋಟ್ಯಾಂತರ ರೂಪಾಯಿ ಹಗರಣಕ್ಕೆ ಜೀವಂತ ಸಾಕ್ಷಿಯಾಗಿರೋದು ಬೇಗೂರು ರಸ್ತೆಯಲ್ಲಿರೋ ಎಲೇನಹಳ್ಳಿ ಪೈಪ್ಲೈನ್. ಕಳೆದ 15 ದಿನಗಳ ಹಿಂದೆ ಚೆನ್ನಾಗಿದ್ದ ಈ ರಸ್ತೆಯ ಇಕ್ಕೆಲ್ಲ ಸದ್ಯ ಬಾಯಿ ತೆರೆದಿದೆ. ಇದು ಕುಡಿಯುವ ನೀರಿನ ಪೈಪ್ಲೈನ್ ಅಂತ ಅಲ್ಲಿಯ ಸ್ಥಳೀಯರಿಗೂ ಗೊತ್ತು. ಪೈಪ್ ಹಾಕ್ತಾ ಇದ್ರು, ಸುಮ್ಮನೆ ನಾವೇನಕ್ಕಂದ್ರೆ ಕಾಣಿಸ್ತಾ ಇಲ್ವಾ ಅಂತಾರೆ. ಮಾಮೂಲಿ ನೀರು ಹಾಕೋದು ಅವ್ರು ಪೈಪ್ ಹಾಕ್ತಾ ಇರ್ತಾರೆ. ಕೇಳೋದು ರೂಲ್ಸ್ ಇಲ್ವಲ್ಲ ಮೇಡಮ್. ಅವ್ರೇನಾದ್ರು ತೆಗೆದುಬಿಟ್ಟು ಹೋದ್ರೆ ಕೇಳ್ಬೋದಲ್ಲ ಸರ್. ಅದರಿಂದ ಪಕ್ಕ ತುಂಬಾ ಒಳ್ಳೇದು ನೀರು ಬಂದರೆ. ಕೇಳಿದ್ರಲ್ಲ, ಇಲ್ಲಿ ಶೀಘ್ರವೇ ಅಪಾರ್ಟ್ಮೆಂಟ್ ಒಂದು ತಲೆ ಎತ್ತದೆ. ವಿಷಯ ಇದಿಷ್ಟೇ ಅಂದ್ಕೋಬೇಡಿ. ನೀರಿನ ಪೈಪ್ಲೈನ್ ಅಳವಡಿಕೆ ಆಗ್ತಿದೆ ಅಂತ ಸ್ಥಳೀಯರಿಗೆ ಗೊತ್ತೇ ವಿನಃ ಅದು 500 ಮೀಟರ್ ಉದ್ದದ 9 ಅಡಿ ಅಗಲದ ಬೃಹತ್ ಪೈಪ್ಲೈನ್ಗಾಗಿ ತೋಡಿದ ಹಳ್ಳ ಅಂತ ಪಾಪ ಸ್ಥಳೀಯರಿಗೆ ಗೊತ್ತಿಲ್ಲ. ಸ್ಥಳೀಯರಿಗೇನು, ಜಲಮಂಡಳಿಯ ಪ್ರಧಾನ ಇಂಜಿನಿಯರ್ ವೆಂಕಟರಾಜು ಅವರಿಗೂ ಗೊತ್ತೇ ಇಲ್ವಂತೆ. ಪೈಪ್ಲೈನ್ ಹಾಕಿದ್ರೆ ಒಳ್ಳೆ ವಿಚಾರ. ಗ್ರಾಮಕ್ಕೆ ಕೊಟ್ಟರೋ ಪೈಪ್ 500 ಅಡಿ ಯಾರು ಹಾಕಿದ್ದಾರೆ ಅಂತ ನಾನು ನೋಡ್ಬೇಕು. ಇವಾಗ ಯಾರು ಹಾಕಿಲ್ಲ, ಪೈಪ್ಲೈನ್ ಹಾಕಿಲ್ಲ, ಅಗ್ದಿದ್ದಾರೆ. ನೀವು ಹೇಳ್ದಂಗೆ ಏನಕ್ಕೆ ಆಗೋದ್ರು ಅಂತ ನಾನು ಹೇಳಕ್ಕೆ ನಮ್ಮ ಇಂಜಿನಿಯರ್ ಹೇಳಿದ್ದೀನಿ. ಹುಡ್ಕೊಂಬರಕ್ಕೆ ಹೇಳಿದ್ದೀನಿ. ಯಾರು ಇದಾರೆ ನೀವು ಹುಡುಕ್ರಿ, ಅವ್ರಿಗೆ ಯಾರು ಇದ್ರ ಕಾಂಟ್ಯಾಕ್ಟ್ ಇದ್ದಾರೆ ಅವ್ರಿಗೆ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ. ನೋಟಿಸ್ ಕೊಟ್ಟು ರಿಪ್ಲೈ ಕೊಡ್ತಾರೆ. ರಿಪ್ಲೈ ಕೊಟ್ಟು ಟೇಕ್ ಆಕ್ಷನ್. ತಪ್ಪಿಲ್ಲ ಬಿಡಿ, ಪಾಪ ನೀವಾದ್ರೂ ಏನ್ ಮಾಡ್ತೀರಿ? ಬೆಂಗಳೂರಿನಲ್ಲಿ ಹಫ್ತಾ ಕೊಡ್ತಿರೋ ಏರಿಯಾಗಳು ಒಂದಾ ಎರಡ? ಎಲ್ಲವನ್ನೂ ನೆನಪಿಟ್ಕೊಳ್ಳೋದು ಎಂಜಿನಿಯರ್ ಸಾಹೇಬ್ರಿಗೆ ತುಸು ಕಷ್ಟನೇ. ಇದರಲ್ಲಿ ಈ ಹಳ್ಳಿದು ಯಾವ ಲೆಕ್ಕ? ನಗರದ 110 ಗ್ರಾಮಗಳಲ್ಲಿ ಒಂದಾಗಿರೋ ಈ ಎಲೇನಹಳ್ಳಿಗೆ ಅಂತಾನೆ ಒಬ್ರು ಎಇ ಇದ್ದಾರೆ. ಅಟ್ಲೀಸ್ಟ್ ಅವರಿಗಾದ್ರೂ ಇದರ ಬಗ್ಗೆ ಮಾಹಿತಿ ಇದೆಯಾ ಅಂತ ಕೇಳಿದ್ರೆ ಅವರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತಾರೆ. ನೋಡಿ ಸರ್, ನಮ್ಮ ಕಡೆ ಸ್ಯಾಂಕ್ಷನ್ ಆಗಿರೋದು ನಮ್ಮ ಕಾಲೇಜಿಗೋಸ್ಕರ SNN ಬಿಲ್ಡರ್ಸ್, SNN ಅಪಾರ್ಟ್ಮೆಂಟ್ ಇದೆಯಲ್ಲ ಅದಕ್ಕೆ ಲೈನ್ ಹಾಕಕ್ಕೆ ಸ್ಯಾಂಕ್ಷನ್ ಆಗಿರೋದು. ಹೌದಾ? ಅಲ್ಲ, SNN ಬಂದು ಸ್ಟ್ರೈಟ್ ಆ ಕಡೆ ಊರೊಳಗಡೆಯಿಂದ ಹಾಕೊಂಡು ಬಂದಿದ್ದೀರಾ? ಎರಡಕ್ಕೆ ಸರ್. ಒಂದು ಅರಮನೆ ಅಂತ ಇದೆ, ಇನ್ನೊಂದು SNN ಎರಡಕ್ಕೆ ಹೋಗಿದೆ ಸರ್. ಅದೇ ಅದು ಮೈನ್ ರೋಡ್ ಅಲ್ಲಿ ರೋಡ್ ರೋಡ್ಗೆ ಊರೋಡ ನಾವೇನು ಹತ್ತಿರ ಸರ್. ಅದು ನಮ್ಮ ಟೆಂಡರ್ ಇಲ್ಲ, ನಾವು ಲೈನ್ ಹಾಕಕ್ಕೂ ಹೇಳಿಲ್ಲ. ಮೂವರಲ್ಲಿ ಕದ್ದೋರು ಯಾರು ಅಂತ ಈ ಇಬ್ಬರನ್ನ ಬಿಟ್ಟು ಸೀದಾ 3ನೇ ವ್ಯಕ್ತಿ ಕಡೆ ಹೊರಟ್ವಿ. ರಸ್ತೆ ಅಗೆಯುವ ಕಾಮಗಾರಿಗೆ ಕೈ ಹಾಕಬೇಕಾದ್ರೆ ಬಿಬಿಎಂಪಿಯ ಗಮನಕ್ಕೆ ಬಂದಿರಲೇಬೇಕು. ಏನ್ ಸ್ವಾಮಿ, ಬಿಬಿಎಂಪಿ ಎಇ ಅಶೋಕ್ ಕುಮಾರ್ ಅವರೇ, ನೀವೇನಾದ್ರೂ ಗುಂಡಿ ಅಗೆಯೋಕೆ ಒಪ್ಪಿಗೆ ಕೊಟ್ಟಿದ್ರಾ ಅಂತ ಕೇಳಿದ್ರೆ ರಸ್ತೆ ಅಗೆಯೋಕೆ ಪರ್ಮಿಷನ್ ಕೊಟ್ಟಿಲ್ಲ. ಅದಕ್ಕೆ ಗೊತ್ತಾದ ತಕ್ಷಣ ಕೆಲಸಕ್ಕೆ ಬ್ರೇಕ್ ಹಾಕಿ ನಿಲ್ಸಿದ್ದು ನಾವೇ ಅಂತ ಪೂಜಾ ತಟ್ಕೊಂಡ್ರು. ಸರಿ, ಯಾರೂ ಅಲ್ಲ ಅಂದ್ರೆ ಕೊನೆಯದಾಗಿ ಉಳಿದಿರೋದು ಗುತ್ತಿಗೆದಾರ. ಕಡೆ ಪಕ್ಷ ರಸ್ತೆ ಆಗದ ಬಗ್ಗೆ ಗುತ್ತಿಗೆದಾರನಿಗಂತೂ ಗೊತ್ತಿರಲೇಬೇಕು ಅಂತ ಸಂಪರ್ಕಿಸಿದ್ವಿ. ಮೊದಲು ಏನೂ ಗೊತ್ತಿಲ್ಲದವನಂತೆ ನಟಿಸಿದ ಗುತ್ತಿಗೆದಾರ ನಿಧಾನವಾಗಿ ನಿಜ ವಿಷಯ ಬಾಯ್ಬಿಟ್ರು. ಕಾಮಗಾರಿಗೆ ಅನುಮತಿ ಇಲ್ಲ ಅಂತ ಗೊತ್ತಾದ್ಮೇಲೆ ಅರ್ಧಕ್ಕೆ ಕೈ ಬಿಟ್ವಿ ಅಂತಾನು ಸಮಜಾಯಿಷಿ ಕೊಟ್ರು. ಹಲೋ, ವಿನಾಯಕ್ ಅವರ? ಹೌದು, ಲಕ್ಷ್ಮೀ ನಾಗೇಂದ್ರ ಅಂತ ಆಂಟಿಕ್ ರಸ್ತೆ ಆಯ್ತಾ? ಸರ್, ಇದು SNN ಪಕ್ಕದಲ್ಲೇನೆ ಇನ್ನೊಂದು ಎಲೇನಹಳ್ಳಿ ಕಡೆಗೆ ಎಂಟಿಗೆ ಲೈನ್ ಆಗ್ತಾ ಇರ್ತಲ್ಲ, ಯಾರು ಆಗ್ತಾ ಇರೋದು? ಆಗ್ತಾ ಇಲ್ಲ ಅಲ್ಲ, ಯಾರು ಆಗ್ತಾ ಇಲ್ಲ. ಹೌದಾ? ಅಂತಿದ್ರಲ್ಲ ಬೆಳಗ್ಗೆ ಎಲ್ಲ ಇನ್ಸ್ಪೆಕ್ಷನ್ ಗೊತ್ತಾಗ ನಾನಿಲ್ಲ. ಬೆಳಗ್ಗೆ ಅಂತಿದ್ರು, ಅಲ್ಲಿಂದ 450 ಹಾಕೋಣ ಅಂತ ಅಲ್ಲೇ ಇದ್ರಲ್ಲಿ ಅಲ್ಲಿ ಬಂದು ಇದೆ ಅಂತೆಲ್ಲ ಕ್ಯಾನ್ಸಲ್ ಮಾಡಿದ್ವಿ. ಇರೋದನ್ನ ಹೇಳೋದಕ್ಕೆ ಇವರೆಲ್ಲ ಯಾಕೆ ಬಾಯ್ ಬಿಡ್ತಿದ್ದಾರೆ ಅಂತ ಗೊತ್ತಾಯ್ತಲ್ಲ. ತಪ್ಪು ಮಾಡಿದವರು, ಅದಕ್ಕೆ ಸಹಕರಿಸಿದವರ ಸ್ಥಿತಿ ಹೇಗಿದೆ ಅಂತ ನೋಡಿ. ಅದು ತಪ್ಪು ಅಂತ ನಮಗ್ ಗೊತ್ತಾಗ್ತಿದ್ದಂತೆ ನಾನವನಲ್ಲ ಅಂತ ಜಾರಿಕೊಳ್ಳೋಕೆ ಎಲ್ರೂ ಪ್ರಯತ್ನಿಸಿದ್ರು. ಅಪಾರ್ಟ್ಮೆಂಟ್ ಪೈಪ್ಲೈನ್ಗೆ ಸಿಕ್ಕಿದೆ ಅನುಮತಿ. ಕಾಮಗಾರಿ ಮಧ್ಯೆಯೇ ದಂಧೆಗೆ ಇಳಿದ್ರು.
ಅಷ್ಟಕ್ಕೂ ಈ ಮಾರ್ಗದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಹಾಕಲು ಸರ್ಕಾರದ ಅನುಮತಿ ಪಡೆದು ಕೋಟ್ಯಾಂತರ ರೂಪಾಯಿ ಹಣ ಕಟ್ಟಿದವರು SNN ರಾಜ್ ಎಂಬ ಅಪಾರ್ಟ್ಮೆಂಟ್ಸ್ನವರು. 3.5 ಕೋಟಿ ಹಣ ಕಟ್ಟಿ 2011ರಲ್ಲಿ ಪಡೆದ ಈ ಅನುಮತಿಯಂತೆ ಈಗಾಗಲೇ ನೀರಿನ ಪೈಪ್ಲೈನ್ ಅಳವಡಿಕೆಯ ಕಾಮಗಾರಿ ಶುರುವಾಗಿದೆ. ಕಾಮಗಾರಿ ಗುತ್ತಿಗೆ ಮಲ್ಟಿಫ್ಯಾಬ್ ಅನ್ನೋ ಸಂಸ್ಥೆಗೆ ಸಿಕ್ಕಿದೆ. ಈ ಕುಡಿಯುವ ನೀರಿನ ಪೈಪ್ಲೈನ್ ಅಲೈನ್ಮೆಂಟ್ ಹುಳಿಮಾವು ಮುಖ್ಯ ರಸ್ತೆಯಿಂದ ನೇರವಾಗಿ ಅಪಾರ್ಟ್ಮೆಂಟ್ಗೆ ತಲುಪಲು 2.5 ಕಿಲೋಮೀಟರ್ ಕ್ರಮಿಸಬೇಕಾಗುತ್ತೆ. ಆದರೆ ಅಡ್ಡದಾರಿಯಲ್ಲಿ ದುಡ್ಡು ಮಾಡಲು ಹೊಂಚು ಹಾಕಿರೋ ಜಲಮಂಡಳಿಯ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸದ್ಯ ಪೈಪ್ಲೈನ್ ಮಾರ್ಗ ಬದಲಾಯಿಸಿ ಮಾರ್ಗ ಮಧ್ಯೆ ಬಲಭಾಗಕ್ಕೆ ಲೈನ್ ಅಳವಡಿಸುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. SNN ಬಿಲ್ಡರ್ಸ್ಗೆ ಇಲ್ಲಾಗಿರೋದು ಅವ್ರು 3.5 ಕೋಟಿ ರೂಪಾಯಿ ಕಟ್ಟಿದ್ದಾರೆ. ಏನಕ್ಕೆ ನೀರು ಅವರು ಪೈಪ್ಲೈನ್ ಹಾಕೋದಕ್ಕೆ ಅಂತ 3.5 ಕೋಟಿ ಕಟ್ಟಿದ್ದಾರೆ ಅನ್ನೋದು ಒಂದು ಇದಿದೆ. ಅವರು ಇಲ್ಲಿ ಹಾಕ್ತಾ ಇರೋದು 2.5 ಇಂದ 3 ಕಿಲೋಮೀಟರ್ವರೆಗೂ ನೀರನ್ನ ಲೈನ್ ಹಾಕ್ತಾ ಇದ್ದಾರೆ. 450 mm ಅಂದರೆ 9 ಇಂಚಸ್ದು ಪೈಪು ಇಲ್ಲಿ ಹಾಕ್ತಾ ಇದ್ದಾರೆ. ಬಟ್ ಅಲ್ಲಿ ಹೋಗ್ತಾ ಏನಾಗಿದೆ, ಒಂದು ರೋಡಿಗೆ ಮಾತ್ರ ಅವಶ್ಯಕತೆ ಇಲ್ಲ. ಸ್ಟ್ರೈಟ್ ಇರೋ ರೋಡ್ಗೆ ರೈಟ್ ಸೈಡಲ್ಲೇ ಆಗಿದ್ದು ಊರೊಳಗಡೆ ತಿರ್ಗಾ ಪೈಪ್ಗೆ ಅಗಿತಾ ಇದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ, ಊರಿಗೆ ಅಂತ ಹೇಳಿದ್ರು ಊರವ್ರಿಗೆ ಆಗಬೇಕು ಅಂತಂದರೆ 2 ಇಂಚು ಇಲ್ಲ 3 ಇಂಚು ಮಾತ್ರ ಹಾಕ್ಬೋದು. ಆದರೆ ಇಲ್ಲಿ ಹಾಕ್ತಾ ಇರೋದೇನು ಅಂತಂದರೆ 8 mm ಇಲ್ಲ 9 ಇಂಚದೇ ಪೈಪ್ ಹಾಕ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ BWSSP ಲಕ್ಷ್ಮೀಕಾಂತ್ ಅಂತ ಅವರು AWE ಅವ್ರನ್ನ ಕೇಳಿದ್ರೆ, ಸರ್ ನಮ್ಗೆ ಇದ್ರ ಬಗ್ಗೆ ಯಾವುದೇ ಆದಂಥ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. BBMP AWE ಬಂದು ಅಶೋಕ್ ಕುಮಾರ್ ಅಂತ ಅವ್ರನ್ನ ಕೇಳಿದ್ರೆ ಇದ್ರ ಬಗ್ಗೆ ನಮಗೂ ಯಾವುದೇ ಮಾಹಿತಿ ಇಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಕಾಂಟ್ರಾಕ್ಟ್ರು ಶೆಣೈ ಅಂತ ಅವರೇನಾದರೂ ಅಗಿತಿದ್ದಾರೇನೋ ಅನ್ನೋ ಒಂದು ಮಾಹಿತಿ ಅವ್ರು ಕೊಟ್ಟಿದ್ದಾರೆ ನಮಗೆ. ಬಟ್ ಇದನ್ನು ಯಾರು ಒಂದು ಗೌರ್ಮೆಂಟ್ ಅಪ್ರೂವಲ್ ಇಲ್ದಿರೋ ಒಬ್ಬ ಕಾಂಟ್ರಾಕ್ಟ್ರೇ ಆಗೋದು ಅಲ್ಲಿ ನೀರು ಕೊಡೋದಕ್ಕೆ ಆಗೋದಿಲ್ಲ. ಹೋಗ್ಲಿ ಬಿಡಿ, ಗ್ರಾಮಸ್ಥರಿಗೆ ನೀರಾದ್ರೂ ಸಿಗತ್ತಲ್ಲ ಅಂತ ನಿರುಮಳವಾಗಿರೋ ಹಾಗಿಲ್ಲ. ಈ ಟ್ವಿಸ್ಟಿನಲ್ಲೇ ಹಗರಣ ಅವಿತ್ಕೊಂಡಿದೆ. ಪ್ಲಾನ್ನ ಪ್ರಕಾರ ಊರ ಒಳಗೆ ಪೈಪ್ಲೈನ್ ಹಾದು ಬರಬೇಕಿತ್ತು, ಆದರೆ BDA ರಸ್ತೆ ಮೂಲಕ ಬಂದಿದೆ. ಅಂದ್ರೆ ಇದು ಸುತ್ತ ಇರೋ ವಿಲ್ಲಾ ಅಪಾರ್ಟ್ಮೆಂಟ್ಗಳಿಗೆ ಮಣೆ ಹಾಕೋ ಹುನ್ನಾರ ಅನ್ನೋ ಆರೋಪ ದಟ್ಟವಾಗಿದೆ. ಯಾಕಂದರೆ ಅಲ್ಲಿ ಗೌರ್ಮೆಂಟ್ ಅಪ್ರೂವ್ಡ್ ಇಲ್ಲ ಅಂತಂದರೆ ಯಾವ BWSSPನೂ ಕೊಡಲ್ಲ, BBMPನೂ ಕೊಡಲ್ಲ. ಮತ್ತು ಇನ್ಯಾರು ದುಡ್ಡು ಕೊಡ್ತಾ ಇದ್ದಾರಲ್ಲ ಲೈನ್ ಎಳಿಯೋಕ್ಕೆ? ಕಾಂಟ್ರಾಕ್ಟರ್ ಸ್ವಂತ ದುಡ್ಡಿಂದ ಅಂತೂ ಹಾಕೋಕ್ಕೆ ಯಾರೂ ಸಾಧ್ಯತೆ ಇಲ್ಲ. ಆದರೂ ಯಾಕೆ ಎಳಿತಾ ಇದ್ದಾರೆ, ಮತ್ತು ಅವರು ಏನು ತೊಗೊಂಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಯಾವುದೂ ಇನ್ಫಾರ್ಮೇಷನ್ ಇಲ್ಲ. ಬಟ್ ಏನು ಇಲ್ದಿರ ಮಾತ್ರ ಅಲ್ಲಿ ಅಗಿಯೋದಕ್ಕೆ ಚಾನ್ಸೇ ಇಲ್ಲ. ಇನ್ನೊಂದೇನು ಅಂತಂದರೆ, ಯಾವುದೇ ಒಂದು ಸಣ್ಣ ಊರಿಗೆ ನೀರು ಕೊಡಬೇಕು ಅಂದರೆ 2 ಇಂಚು ಇಲ್ಲ 3 ಇಂಚು ನೀರು ಕೊಡ್ಬೋದು. ಬಟ್ ಇಲ್ಲಿ ಅಗದಿರೋದು ಅವ್ರು ಹೇಳಿರೋ ಪ್ರಕಾರ 8 ಇಂಚು 9 ಇಂಚು ಅಂತ. ಸುತ್ತಮುತ್ತಲು ಇನ್ನೂ ತುಂಬ ಅಪಾರ್ಟ್ಮೆಂಟ್ಸು ವಿಲ್ಲಾಸ್ ಎಲ್ಲ ಆಗ್ತಿರೋದ್ರಿಂದ ಮೇ ಬಿ ಅವ್ರ ಕಡೆಯಿಂದ ಏನಾದರೂ ಆಗಿರಬಹುದೇನೋ ಅನ್ನೋ ಊಹೆ ಐತೆ. ಯಾಕಂದರೆ ಇಲ್ದಿರ ಮಾತ್ರ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಯಾರೇ ಆಗಲಿ ಈಗ ಆಗೋದು 1 ಕೋಟಿ 2 ಕೋಟಿ ಖರ್ಚು ಮಾಡಿ ನಾನೊಂದು ಹಳ್ಳಿಗೆ ನೀರು ಕೊಡ್ತೀನಿ ಅನ್ನೋಕ್ಕೆ ಯಾರೂ ಚಾನ್ಸ್ ಇಲ್ಲ. ಕೇವಲ 2 ರಿಂದ 3 ಇಂಚು ಅಗಲದ ಪೈಪ್ಲೈನ್ ಬದಲು ಬರೋಬ್ಬರಿ 9 ಇಂಚಿನ ಪೈಪ್ ಹಾಕಲು ಗುಂಡಿ ತೋಡಿದ್ದನ್ನ ನೋಡಿದ್ರೆ ಇದು ಹಣ ಮಾಡುವ ಹುನ್ನಾರ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ. ಅದು ಅಮೌಂಟ್ ಬಗ್ಗೆ ನಮ್ಗೆ ಅಷ್ಟು ಕ್ಲಿಯರ್ ಆಗಿರಲ್ಲ. ಬಟ್ ಮಿನಿಮಮ್ ಅಂದರೆ ಒಂದು ಊರಿಗೆ ನೀರು ಅಂತಂದರೆ, ಒಂದು ಅಪಾರ್ಟ್ಮೆಂಟಿಗೆ ನೀರು ಅಂತಂದರೆ 3 ರಿಂದ 3.5 ಕೋಟಿ ಖರ್ಚಾಗ್ತಿದೆ. ಅಂದರೆ ಒಂದು ಹಳ್ಳಿಯಲ್ಲಿ ಒಂದು 500 ಮನೆ ಇದೆ ಅಂತಂದ್ರೂ ಕೂಡ ಆ ಊರಲ್ಲಿ ಮಿನಿಮಮ್ ಅಂದರೆ 1.5 ಕೋಟಿ 2 ಕೋಟಿ ಅಂತೂ ಇರೋದಿಲ್ಲ. ಇದು ಸುಲಭಕ್ಕೆ ಬಿಟ್ಟು ಹಾಕೋ ವಿಷಯವಲ್ಲ. ಇದರಿಂದ ಜಲಮಂಡಳಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗ್ತಿದೆ. ಒಂದಲ್ಲ ಎರಡಲ್ಲ, ಜಲಮಂಡಳಿ ಬೊಕ್ಕಸಕ್ಕೆ ಬರೋಬ್ಬರಿ 1.5 ಕೋಟಿ ರೂಪಾಯಿ ನಷ್ಟವಾಗಿದೆ. ಹಾಗಾದ್ರೆ ನಿಯಮ ಬಾಹಿರ ಪೈಪ್ಲೈನ್ ಅಳವಡಿಕೆಗೆ ಶಿಕ್ಷೆಯೇ ಇಲ್ವಾ? ಇದೆ. ಅದೇನು ಅಂತ ಹೇಳ್ತೀನಿ ಮತ್ತೊಂದು ಬ್ರೇಕ್ನ ನಂತರ.